ನಮ್ಮ ಉದ್ದೇಶ ವಿಜೇಂದ್ರವನ್ನು ತೆಗಿಬೇಕಂತ ಹೋರಾಟ ನಡೆದು ನಿಜ, ಸುಳ್ಳು ಹಾಕೋದು. ಅದನ್ನು ಹೈಕಮಾಂಡ್ ನಿರ್ಣಯ ತಗೋತ ಅದ್ರ ಬಗ್ಗೆ ನಾವು ಬದ್ಧತೇವೆ. ತೆಗಿತಾರೋ ಬಿಡ್ತಾರೋ ಹೈಕಮಾಂಡ್ ಗೊತ್ತು. ಆದರೆ ಯಡಿಯೂರಪ್ಪನವ್ರ ಬಗ್ಗೆ ಪದೇ ಪದೇ ಅದನ್ನು ಅವ್ರ ಬಗ್ಗೆ ಅಪಾರದ ಗೌರವ ಇದೆ. ಅವರು ರಾಜ್ಯ ಪ್ರವಾಸ ಮಾಡೋಕ್ಕೆ ಸ್ವಾಗತ. ಅವ್ರು ಯಾಕೆ ಟೂರ್ ಮಾಡೋದು ಒಂದು ಮೊದಲು ಕ್ಲಿಯರ್ ಮಾಡೋಕೆ ಮಗನ ಭದ್ರ ಮಾಡಕ್ಕೆ ಆಟಾಡ್ತಾರೋ ಪಕ್ಷ ಭದ್ರ ಮಾಡಾಕತ್ತಾರ, ಅವ್ರು ಕ್ಲಿಯರ್ ಮಾಡಬೇಕು. ಪದೇ ಪದೇ ಪ್ರತಿ ಹಂತದಲ್ಲಿ ಹೈಕಮಾಂಡನ್ನು ದಯವಿಟ್ಟು ನಿಮ್ಮ ಬಗ್ಗೆ ಗೌರವ ಇದಲ್ಲ ಯಡಿಯೂರಪ್ಪನವರೇ, ನೀವು ಕೊನೆಯ ಹಂತದಲ್ಲಿ ಬಂದ್ರಿ, ಈಗ ವಯಸ್ಸಾಗಿದೆ, ಇನ್ನು ಪಕ್ಷ ಎಲ್ಲ ಕೊಟ್ಟದೆ ನಿಮಗೆ, ಪಕ್ಷನ ಬ್ಲ್ಯಾಕ್ ಮಾಡಬೇಡಿ, ದಯವಿಟ್ಟು ನಿಮ್ಮ ಸಹಿತ ವಿಜೇಂದ್ರ ಬಂದರೆ ನೀವು ಹಾಳಾಕ್ರಿ. ನಾನು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ, ದಯವಿಟ್ಟು ಮಗನಾಗಿ ನೋಡಬೇಡ್ರಿ. ಒಬ್ಬ ಫೇಲ್ ಆದಂಥ ಅಧ್ಯಕ್ಷ ತಿಳ್ಕೊಂಡು ದಯವಿಟ್ಟು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಹೊಸ ಅಧ್ಯಕ್ಷ ಮಾಡೋಕ್ಕೆ ನೀವು ಸಹಕಾರ ಕೊಡಿ. ನಿಮ್ಮ ಕೊಡುಗೆ ಭಾಳ ಇದೆ, ಅಪಾರದ ಕೊಡುಗೆ ಇದೆ. ವಿಜೇಂದ್ರ ಬೆನ್ನತ್ತ ನೀವು ಹಾಳಾಕ್ರಿ. ಈ ಸಂದರ್ಭ ಹೇಳಕ್ಕೆ ಇಚ್ಛಪಡ್ತಾರೆ. ಅವ್ರು ಯಾರು ಬೇಕಾದ್ರೆ ಮಾಡಲಿಲ್ಲ, ಯಾರು ಮಾಡಿ ಸ್ವಾಗತ ಇದೆ. ನಮಗೆ ಯಾರ ಹೆಸರು ಸ್ವಾಗತ ಮಾಡಿದೆ. ಯಡಿಯೂರಪ್ಪನು ಮತ್ತೊಂದು ಸಲ ಹೇಳ್ತಾನಲ್ಲ, ರಾಜ್ ಟೂರ್ ಮಾಡೋಕೆ ನಾನು ಸ್ವಾಗತ ಇದೆ. ಮಗನ ಕುರ್ಚಿ ಬದ್ದು ಮಾಡೋಕೆ ಇದ್ರು, ಏನು ಬ್ಲ್ಯಾಕ್ ಮಾಡಿದ್ರು, ಏನು ಪಕ್ಷ ಸಂಘಟನೆ ಮಾಡೋದು ಕ್ಲಿಯರ್ ಮಾಡಿ ಆಡಬೇಕು. ಈ ಸಂದರ್ಭ ಮತ್ತೊಂದು ಸಲ ಮನೆ ಮಾಡ್ತೀನಿ. ಇಲ್ಲ, ಅದು ಸಿ ಟಿ ರವಿ ಅವರ ಅಧ್ಯಾಯ ಕ್ಲೋಸ್ ಆಗಿದೆ. ಅದನ್ನು ಹೇಳಿರೋದು ಒಂದು ಹೇಳ್ತೀನಿ. ಸಿ ಟಿ ರವಿ ಅದು ಅವ್ರು ಅಂದದ್ದು ಶಬ್ದ ಬಗ್ಗೆ ನಂದು ತಕರಾರಿದೆ, ಅದಕ್ಕೆ ನಾನು ಸಹಮತಿ ಇಲ್ಲ. ಆ ಶಬ್ದಕ್ಕೆ ನಾ ಏನಂದಾರು ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಅವ್ರು ಅಂದಿಲ್ಲತ್ತಾರು ಅಂದದ್ದು, ಅವ್ರು ಅಂದಿದ್ರೆ ತಪ್ಪು. ಅದ್ರ ಬಗ್ಗೆ ನಾವು ಆದರೆ ಒಂದು ನೋಡಿರಿ, ರಾಜಕಾರಣದಲ್ಲಿ ಓವರ್ ಸೈಟಿಗೆ ಭಾಳ ಸಿ ಎಮ್ ಇಬ್ರಾಹಿಂ ಇಂದಿರಾ ಗಾಂಧಿ ಏನು ಬೇಕಾ ಮಾತಾಡಿದ್ರು. ಸಿ ಎಮ್ ಇಬ್ರಾಹಿಂ ನಡೆದಾಗ ಇಂದಿರಾ ಗಾಂಧಿ ಪ್ರಧಾನಮಂತ್ರಿದಾಗ ಸಿ ಎಮ್ ಇಬ್ರಾಹಿಂ ಪದೇ ಅವ್ರು ತೆಗೆದು ನೋಡಿ ಹಿಂದಿ ಕ್ಲಿಪ್ಪಿಂಗ್ ನೋಡ್ರಿ. ರಾಜಕಾರಣದಲ್ಲಿ ಓವರ್ ಸೈಡ್ ಮಾತಾಡೋದು ದೊಡ್ಡ ವಿಷಯ ಅಲ್ಲ, ದೊಡ್ಡದು ಮಾಡಬಾರ್ದು, ಅದು ಮುಗಿಸ್ಬೇಕಟ್ಟೆ. ಅದನ್ನು ರಾಜಕಾರಣದಲ್ಲಿ ನಾವು ಅದನ್ನು ವೈಯಕ್ತಿಕ ನಾವು ಯಾರೂ ರಾಜಕಾರಣದಲ್ಲಿ ಸುದ್ರಲ್ಲ, ಎಲ್ಲರೂ ತಪ್ಪು ಏನೋ ಮಾತಾಡ್ತಾರೆ. ಅದನ್ನು ಅಲ್ಲಿಗೆ ಕ್ಲೋಸ್ ಮಾಡಬೇಕಾಯ್ತು. ಅವ್ರನ್ನ ಅತಿ ದೊಡ್ಡದು ಮಾಡಿ ಅದನ್ನು ನಮ್ಮ ವಿಧಾನಸಭೆಗೆ ಒಂದು ಅಗೌರವ ತಂದಾರ ಅಂತ ಸಂದರ್ಭ ಹೇಗೆ ಇಚ್ಛಪಡ್ತೀನಿ. ಯಾರೇ ಅದಕ್ಕೆ ನೋ ಕಾಮೆಂಟ್ಸ್, ಅದಕ್ಕೆ ನೋ ಬೇರೆ ವಿಷಯದ ಹೇಳಿ. ನಾ ಹೇಳಿದೆ ಆಲ್ರೆಡಿ, ಪದೇ ಪದೇ ಹೇಳಿ ಸರಿಯಿಲ್ಲ, ಒಂದು ಲೀಡರ್ಶಿಪ್ ಸರಿ ಇಲ್ಲ. ಕೊನೆಗೆ ಹೈಕಮಾಂಡ್ ಏನು ತಿಳಿದವ್ರು ಮಾಡಿದ್ರೆ ಗೊತ್ತಿಲ್ಲ, ಅವ್ರು ಏನು ಇರೋದು ನಮ್ಮ ಬದ್ಧತೆ ಹೈಕಮಾಂಡ್ ಏನದು ಗೊತ್ತಿಲ್ಲ. ಆಗ್ಬೇಕು ಹೇಳಿದ್ವಿ, ಅದು ಆಗಬೇಕಾದ್ರೆ ಆಗದೈತೆ ಬಿಡೋದು ಗೊತ್ತಿಲ್ಲ. ಆದರೂ ಸ್ವಾಗತ ಆಗದದ್ದು ಸ್ವಾಗತ. ನಾನು ಬಿ ಜೆ ಪಿ ಪಕ್ಷ ಒಪ್ತೇನೆ, ವಿಜೇಂದ್ರ ಒಪ್ಪೋದಿಲ್ಲ. ಈಗ 3 ಹಂತದ ಮುಗಿದೈತಿ, 4ನೇ ಹಂತದ ನಾಳೆ ಮುಂದಿನ ವಾರ, ಈ ಬುಧವಾರ ಮುಂದಿನ ಗುರುವಾರ ಶುಕ್ರವಾರ, ಈ ಬರೋ ಶುಕ್ರವಾರ ನೆಕ್ಸ್ಟ್ ಗುರುವಾರ ಶುಕ್ರವಾರ ಬೆಂಗಳೂರು ಕೂಡ್ತೇವೆ. ಮುಂದಿನ ಹಂತದಲ್ಲಿ ಹೇಗೆ ಮಾಡಬೇಕಂತ ಚರ್ಚೆ ಮಾಡಿದೆ. ಯಾಕಂದರೆ ಈಗ ಬಹುಶಃ ನನ್ನ ಅಂದಾಜು ಈ ಬಜೆಟ್ ಸೆಷನ್ದಲ್ಲಿ ಕಾನೂನು ರಚನೆ ಆಗ್ತದೆ ನಾವು ಕೊಟ್ಟಂಥ. ಯಾಕಂದರೆ ಬೀದರ್, ಗುಲ್ಬರ್ಗ ಮತ್ತು ಬಳ್ಳಾರಿ, ಬೆಳಗಾವಿದೆಲ್ಲ ಕೊಟ್ಟದ್ದು ಇಡೀ ರಾಜ್ಯಕ್ಕೆ ಮತ್ತು ರಾಜ್ಯ ದೇಶದೆಲ್ಲ ಇದೇ ಥರ ಆಯ್ತದ ಮನವರಿಕೆ ಆಗಿದೆ. ಅದನ್ನು ಇನ್ನೂ ಕೆಲವೊಂದು ಜಿಲ್ಲೆಯಲ್ಲಿ ಬಾ ಅಂತ ಹೇಳ್ತಾರೆ, ಅಲ್ಲಿ ಒಂದು ಮುಂದಿನ ದಿನದಲ್ಲಿ ಡೇಟ್ ಫಿಕ್ಸ್ ಮಾಡ್ತೀವಿ ಮುಂದಿನ ಹಂತದಲ್ಲಿ. ದೇವಸ್ಥಾನ ದೇವರು ಅಂದ್ರೆ ಬಹಳ ಭಕ್ತಿ ನಿಮಗೆ, ಎಲ್ಲ ಮಂದಿರಗಳು ಅಡ್ಡಾಡ್ತೀರಿ. ಈಗ ಗಂಗಾ ನದಿ ದಡದಲ್ಲಿ ಕುಂಭಮೇಳ ನಡೆದೈತಿ, ಹೌದು. 45 ದಿವಸ, ಒಂದು ದಿವಸ 45 ಡೇಸ್, ಈಗ 2 ದಿವಸ, ನೀನು ಇದು 3ನೇ ದಿವಸ, ಬಟ್ ಈಗ 40 ದಿವಸ ಒಂದು ದಿವಸ ಹೋಗಿ ಬರ್ತಾನೆ. ರಾಜ್ಯದಲ್ಲಿ ಏನಾದ್ರು ಸರ್ಕಾರ ಬದಲಾವಣೆ ಏನಾದ್ರು ಆಗುತ್ತೆ? ನಾವು ಪಕ್ಷ ಗಟ್ಟಿ ಮಾಡಿ 28ಕ್ಕೆ ಚುನಾವಣೆ ಆಗೋದು, ಅದಕ್ಕೆ ಮೊದಲು ಚುನಾವಣೆ ಗೊತ್ತಿಲ್ಲ. ಪೂರ್ವ ಪ್ರಮಾಣದ ಬಿ ಜೆ ಪಿ ಸರ್ಕಾರ 130-140 ಸೀಟ್ ತರುವಂಥ ಸಂದರ್ಭ ಕೆಲಸ ಮಾಡ್ತೀವಿ ನಾವು. ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಈ ಹಿಂದೆ ಕೂಡ ಬೆಳಗಾವಿಯಿಂದಲೇ ಸರ್ಕಾರ ಬಿದ್ದಿತ್ತು, ಈಗ ಮತ್ತೆ ಬೆಳಗಾವಿಯಿಂದಲೇ ಸರ್ಕಾರ ಬಿದ್ದಿತ್ತು. ಅದು ಕ್ಲೈಮ್ಯಾಕ್ಸ್ ಬಂದದ್ದು ನಿಜ, ರಾಜ್ಯದ ಏನಿದೆಯೋ ಅದು ಬಂದೈತೆ. ಯಾಕೆ ನಿನ್ನೆ ಸ್ಟಾರ್ಟ್ ಆಗಿದೆ. ಈ ಸಂದರ್ಭದಲ್ಲಿ ನಿನ್ನೆ ಸಿ ಎಮ್ ಅವರು ಭೇಟಿಯಾದ, ಸನ್ಮಾನ್ಯ MB ಪಾಟೀಲ್ ಅವರು ಭೇಟಿಯಾಗಿದ್ದಾರೆ, ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ, ಇನ್ನು ಅನೇಕ ನಾಯಕರು ಹೋಗಿ ಹೇಳಿದ್ದಾರೆ. ಹಿಂಗಾದ್ರೆ ಮತ್ತು ಬೆಳಗಾವಿಂದ ಸ್ಟಾರ್ಟ್ ಆಗಿದೆ ನೋಡಿ ಹೇಳಿದ್ದಾರೆ. ಅವಾಗ ಸಿದ್ದರಾಮಯ್ಯವರು ಹೇಳಲಿಲ್ಲ, ಅವಾಗ ಸಿದ್ದರಾಮಯ್ಯ ನಮ್ಮ ನಾಯಕರದ್ದು ಎಲ್ಲ ಸರ್ಕಾರ ಬಿತ್ತು. ಈಗ ಅವರು ಹೇಳೋದಕ್ಕೆ ಮುಂದಿನ ಅವರ ಅನಾಹುತಕ್ಕೆ ಅವರೇ ಕಾರಣ, ಸಿದ್ದರಾಮಯ್ಯ ಕಾರಣಕಾರ. ಈಗ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ಬಗ್ಗೆ ಅಲ್ಲಿರುವಂಥ ನಿಮ್ಮ ಹಿತೈಷಿಗಳು ಅಂದರೆ ನಿಮಗೆ ಬೇಕಾದಂಥವ್ರು ಏನು ಹೇಳಿದ್ರು ಅಂತ? ಇಲ್ಲಪ್ಪ, ನಾ ಅದು ಮಾತ್ರ ನಿನ್ನೆ ಆಗೋಣ ಫಸ್ಟ್ ಟೈಮ್ ನಾನು ಒಬ್ಬ ಶಾಸಕ ಫೋನ್ ಮಾಡಿದೆ. ಯಾಕೆ ಮಾಧ್ಯಮ ಬಂದದ್ದು ಎಷ್ಟು ಕರೆಯುತ್ತೆ ಗೊತ್ತಿರೋದಿಲ್ಲ. ನಾನು ಇದು ಅದ್ದೇ ನಿಜ ಅನ್ನೋ ಸುಳ್ಳು ಕೇಳಿದ, ಅದು ನಿಜ ಅಂದದ್ದು ಅಂದಕ್ಕೂ ನಾ ಇವತ್ತು ಪ್ರೆಸ್ ಮುಖದ. ಯಾಕೆ ಸುಳ್ಳು ಪ್ರಚಾರ ಮಾಡಿ
ಯಾರೋ ಪಾಪ ಯಾರೋ ಕಟ್ಟಿದಾರೆ, ಪುಣ್ಯಾತ್ಮಗಳು ಕಟ್ಟಿದಾರೆ ರೊಕ್ಕ ಹಾಕಿ, ಯಾರೋ ಅದನ್ನು ಕ್ರೆಡಿಟ್ ತೊಗೊಂಡ್ರೆ ಇವತ್ತು ಪ್ರಶ್ನೆ ಹೇಳ್ತಾನೆ. ಸತೀಶ್ ಜಾರಕಿಹೊಳಿ ಏನು ಹೇಳ್ಬೇಕು, ನೀವು ಸೈಲೆಂಟ್ ಆಗಿರಬೇಡಿ ಅಂತ. ಸೈಲೆಂಟ್ ಇರಬೇಡಿ, ನಾವು ಉಗ್ರ ಆದರೆ ಅವರು ಉಳ್ಗಾಲದೆ, ಉಗ್ರ ಆಗೋದಕ್ಕೆ ಅವ್ರು ಮುಗಿಸ್ತಾರೆ ಅಲ್ಲಿ. ಈಗ ಸತೀಶ್ ಜಾರಕಿಹೊಳಿ ಅವರು ಕೆಲವು ದಿನಗಳಿಂದ ಉಗ್ರ ಆಗಿದ್ದಾರೆ ಅನ್ನೋದಕ್ಕೆ ಇವತ್ತು ನಿನ್ನೆ ಅವರನ್ನ ಭೇಟಿಯಾಗಿದ್ದಾರೆ. ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸ್ಪಷ್ಟಪಡಿಸ್ರಿ, ಅವ್ರು ಮುಂದುವರಿಯೋದಿತ್ತಂದ್ರೂ ಸ್ಪಷ್ಟಪಡಿಸಿ, ಇಲ್ಲಾಂದ್ರೆ ಬದಲಾವಣೆ ಮಾಡ್ಬೇಕಾ ಅನ್ನುವಂತ. ನೋಡ್ರಿ, ನಾನು BJP ಪಕ್ಷದ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ ಸಂಬಂಧ ಇಲ್ಲ. ಥ್ಯಾಂಕ್ ಯು ಸರ್. ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷ ಆದ್ರೆ ನನಗೆ ಗೊತ್ತಿಲ್ಲ, ನಾ ಬಿಜೆಪಿಗೆ ಟಾಪ್ ಕಾಂಪಿಟೇಟರ್ ಆಗ್ತಾರ. ಇಲ್ಲ, BJPಗೆ ಮುಂದಿನ 28 ಆರಾಮ್ BJP 140 ಸೀಟ್ ತರ್ತು. ನಾವು ವಿಜಯ್ ನೇತೃತ್ವದ ಸರಿಪಡಿಸ್ರೆ 140 ಬರ್ತದೆ. ಹಿಂಗೆ ನಮ್ಮ ಪಕ್ಷದ ಅವರು ಆಂತರಿಕ ಸಮಸ್ಯೆ ಹಿಂಗೆ ಬಿಟ್ಟರೆ ಕಷ್ಟ ಇದೆ. ಅವ್ರು ಮುಂದುವರಿಸ್ತಾರೋ ಬಿಡ್ತಾರೋ ಹೈಕಮಾಂಡ್ ಫಸ್ಟ್ ನಿರ್ಧಾರ ತೊಗೋಬೇಕಂತ ಈ ಸಂದರ್ಭ ಮನವಿ ಮಾಡ್ತೀವಿ. ಸರ್, ಈಗ ಮೊನ್ನೆ ನೀವು ಒಂದು ಭಾಷಣ ಮಾಡಿದ್ರಿ ಸರ್, 2028ಕ್ಕೆ ಹಿಂದುಳಿದವರೇ CM ಆಗ್ಬೇಕು. ಇಲ್ಲ, ನಾ ಮಾಡಿಲ್ಲ ಭಾಷೆ, ಎಲ್ಲಿ ಮಾಡಿ ಸಮಾವೇಶದಾಗ ಸರ್. ಅಂದ್ರೆ ಅಲ್ಲ ಹಂಗೆ 74% ಹಿಂದುಳಿದ ಜನ ಮಾಡಿದೆ, ಅದಕ್ಕೆ ನ್ಯಾಯ ಸಿಗ್ಬೇಕಂದ್ರೆ ನಾ ಅಂದ್ರೆ ಬೇರೆ ರೂಪದಾಗ CM ಆಗಬೇಕಂತ ಹೇಳಿಲ್ಲ ನಾನು. ಈ ಮೀಸಲಾತಿ ಬಗ್ಗೆ ಮುಂದೆ BJP ಸರ್ಕಾರ ಬಂದಾಗ ನಮ್ಮ ಹಿಂದೂ ಜನಾಂಗ ನ್ಯಾಯ ಸಿಗ್ಬೇಕಂತ ಹೇಳಿದ್ದೀನಿ ನಾನು. ನಮ್ಮ ಮುಖ್ಯಮಂತ್ರಿ ಹೇಳಿಲ್ಲ. ಮುಖ್ಯಮಂತ್ರಿ ಆದರೆ ಭಾಳ ಸಂತೋಷ. ಆದರೆ ಎಲ್ಲರಿಗೂ 74% ಜನಾಂಗಕ್ಕೆ ನ್ಯಾಯ ಸಿಗಬೇಕು. ಅನ್ಯಾಯ ಆಗಿದೆ, ನ್ಯಾಯ ಅಂತ ಹೇಳಿದ್ರೆ ಅಷ್ಟು. ಥ್ಯಾಂಕ್ ಯು. ಅದ್ರೊಳಗೆ ಎಲ್ಲರೂ ಬರ್ತಾರೆ. ನಮ್ಮ ಉದ್ದೇಶ ವಿಜೇಂದ್ರವನ್ನು ತೆಗಿಬೇಕಂತ ಹೋರಾಟ ನಡೆದು ನಿಜ, ಸುಳ್ಳು ಹಾಕೋದು. ಅದನ್ನು ಹೈಕಮಾಂಡ್ ನಿರ್ಣಯ ತಗೋತಾ, ಅದ್ರ ಬಗ್ಗೆ ನಾವು ಬದ್ಧತೆವೆ. ತೆಗಿತಾರೋ ಬಿಡ್ತಾರೋ ಹೈಕಮಾಂಡ್ ಗೊತ್ತು. ಆದರೆ ಯಡಿಯೂರಪ್ಪನವ್ರ ಬಗ್ಗೆ ಪದೇ ಹೇಳ್ತಾನೆ, ಅವ್ರ ಬಗ್ಗೆ ಅಪಾರದ ಗೌರವ ಇದೆ. ಅವರು ರಾಜ್ಯ ಪ್ರವಾಸ ಮಾಡೋಕ್ಕೆ ಸ್ವಾಗತ. ಅವ್ರು ಯಾಕೆ ಟೂರ್ ಮಾಡೋದು ಒಂದು ಮೊದಲು ಕ್ಲಿಯರ್ ಮಾಡೋಕೆ, ಅವರು ಮಗನ ಭದ್ರ ಮಾಡಕ್ಕೆ ಆಡ್ತಾರೋ ಪಕ್ಷ ಭದ್ರ ಮಾಡೋಕೆ ಅವ್ರು ಕ್ಲಿಯರ್ ಮಾಡಬೇಕು. ಪದೇ ಪ್ರತಿ ಹಂತದಲ್ಲಿ ಹೈಕಮಾಂಡನ್ನು ದಯವಿಟ್ಟು ನಿಮ್ಮ ಬಗ್ಗೆ ಗೌರವ ಇದಲ್ಲ ಯಡಿಯೂರಪ್ಪನವರೇ, ನೀವು ಕೊನೆಯ ಹಂತದಲ್ಲಿ ಬಂದ್ರಿ, ಈಗ ವಯಸ್ಸಾಗಿದೆ, ಇನ್ನು ಪಕ್ಷ ಎಲ್ಲ ಕೊಟ್ಟದೆ ನಿಮಗೆ. ಪಕ್ಷನ ಬ್ಲ್ಯಾಕ್ ಮಾಡಬೇಡಿ, ದಯವಿಟ್ಟು ನಿಮ್ಮ ಸಹಿತ ವಿಜೇಂದ್ರ ಬಂದ ನೀವು ಹಾಳಾಕ್ರಿ. ನಾನು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ, ದಯವಿಟ್ಟು ಮಗನಾಗಿ ನೋಡಬೇಡ್ರಿ. ಒಬ್ಬ ಫೇಲ್ ಆದಂಥ ಅಧ್ಯಕ್ಷ ತಿಳ್ಕೊಂಡು ದಯವಿಟ್ಟು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಹೊಸ ಅಧ್ಯಕ್ಷ ಮಾಡೋಕ್ಕೆ ನೀವು ಸಹಕಾರ ಕೊಡಿ. ನಿಮ್ಮ ಕೊಡುಗೆ ಭಾಳ ಇದೆ, ಅಪಾರದ ಕೊಡುಗೆ ಇದೆ. ವಿಜೇಂದ್ರ ಬೆನ್ನತ್ತ ನೀವು ಹಾಳಾಕ್ರಿ. ಈ ಸಂದರ್ಭ ಹೇಳಕ್ಕೆ ಇಚ್ಛಪಡ್ತೀನಿ. ಅವ್ರು ಯಾರು ಬೇಕಾದ್ರೆ ಮಾಡಲಿ, ಯಾರು ಮಾಡಿ ಸ್ವಾಗತ ಇದೆ. ನಮಗೆ ಯಾರ ಹೆಸರು ಸ್ವಾಗತ ಮಾಡಿದೆ. ಯಡಿಯೂರಪ್ಪನು ಮತ್ತೊಂದು ಸಲ ಹೇಳ್ತಾನಲ್ಲ, ರಾಜ್ ಟೂರ್ ಮಾಡೋಕೆ ನಾನು ಸ್ವಾಗತ ಇದೆ. ಮಗನ ಕುರ್ಚಿ ಬದ್ದು ಮಾಡೋಕೆ ಇದ್ರು, ಏನು ಬ್ಲ್ಯಾಕ್ ಮಾಡಿದ್ರು, ಏನು ಪಕ್ಷ ಸಂಘಟನೆ ಮಾಡೋದು ಕ್ಲಿಯರ್ ಮಾಡಿ ಆಡಬೇಕಂತ ಈ ಸಂದರ್ಭ ಮತ್ತೊಂದು ಸಲ ಮನವಿ ಮಾಡ್ತೀನಿ. ಸಿಟಿ ರವಿ ಒಂದು ಪ್ರಕರಣ ತಾವು ಇಲ್ಲಿ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇಲ್ಲ, ಅದು ಸಿಟಿ ರವಿ ಅವರ ಅಧ್ಯಾಯ ಕ್ಲೋಸ್ ಆಗಿದೆ. ಅದನ್ನು ಹೇಳಿರೋದು ಹೇಳ್ತೀನಿ. ಸಿಟಿ ರವಿ ಅದು ಅವ್ರು ಅಂದದ್ದು ಶಬ್ದ ಬಗ್ಗೆ ನಂದು ತಕರಾರಿದೆ, ಅದಕ್ಕೆ ನಾನು ಸಹಮತಿ ಇಲ್ಲ. ಅವ್ರ ಶಬ್ದಕ್ಕೆ ನಾ ಏನಂದಾರು ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಅವ್ರು ಅಂದಿಲ್ಲತ್ತಾರು ಅಂದದ್ದು, ಅವ್ರು ಅಂದಿದ್ರೆ ತಪ್ಪು. ಅದ್ರ ಬಗ್ಗೆ ನಾವು ಆದರೆ ಒಂದು ನೋಡಿರಿ, ರಾಜಕಾರಣದಲ್ಲಿ ಓವರ್ ಸೈಟಿಗೆ ಭಾಳ CM ಇಬ್ರಾಹಿಂ ಇಂದಿರಾ ಗಾಂಧಿ ಏನು ಬೇಕಾ ಮಾತಾಡಿದ್ರು. CM ಇಬ್ರಾಹಿಂ ನಡೆದಾಗ ಇಂದಿರಾ ಗಾಂಧಿ ಪ್ರಧಾನಮಂತ್ರಿದಾಗ CM ಇಬ್ರಾಹಿಂ ಪದೇ ಅವ್ರು ತೆಗೆದು ನೋಡಿ, ಹಿಂದಿ ಕ್ಲಿಪಿಂಗ್ ನೋಡ್ರಿ. ರಾಜಕಾರಣದಲ್ಲಿ ಓವರ್ ಸೈಡ್ ಮಾತಾಡೋದು ದೊಡ್ಡ ವಿಷಯ ಅಲ್ಲ, ದೊಡ್ಡದು ಮಾಡಬಾರ್ದು, ಅದು ಮುಗಿಸ್ಬೇಕಟ್ಟೆ. ಅದನ್ನು ರಾಜಕಾರಣದಲ್ಲಿ ನಾವು ಅದನ್ನು ವೈಯಕ್ತಿಕ ನಾವು ಯಾರೂ ರಾಜಕಾರಣದಲ್ಲಿ ಸುದ್ರಲ್ಲ, ಎಲ್ಲರೂ ತಪ್ಪು ಏನೋ ಮಾತಾಡ್ತಾ ಅದನ್ನು ಅಲ್ಲಿಗೆ ಕ್ಲೋಸ್ ಮಾಡಬೇಕಾಯ್ತು. ಅವ್ರನ್ನ ಅತಿ ದೊಡ್ಡದು ಮಾಡಿ ಅದನ್ನು ನಮ್ಮ ವಿಧಾನಸಭೆಗೆ ಒಂದು ಅಗೌರವ ತಂದ ಅಂತ ಸಂದರ್ಭ ಇಚ್ಛಪಡ್ತೀನಿ. ಯಾರೇ ಅದಕ್ಕೆ ನೋ ಕಾಮೆಂಟ್ಸ್, ಅದಕ್ಕೆ ಬೇರೆ ವಿಷಯದ ಹೇಳಿ. ನಾ ಹೇಳಿದೆ ಆಲ್ರೆಡಿ, ಪದೇ ಹೇಳೋದು ಸರಿಯಲ್ಲ. ಒಂದು ಲೀಡರ್ಶಿಪ್ ಸರಿಯಿಲ್ಲ. ಕೊನೆಗೆ ಹೈಕಮಾಂಡ್ ಏನು ತಿಳಿದವ್ರು ಮಾಡಿದ್ರೆ ಗೊತ್ತಿಲ್ಲ, ಅವ್ರು ಏನು ಇರೋದು ನಮ್ಮ ಬದ್ಧತೆ. ಹೈಕಮಾಂಡ್ ಏನದು ಗೊತ್ತಿಲ್ಲ. ಆಗ್ಬೇಕು ಹೇಳಿದ್ವಿ, ಅದನ್ನು ಆಗಬೇಕಾದ್ರೆ ಆಗದೈತೆ ಬಿಡ್ದು ಗೊತ್ತಿಲ್ಲ. ಆದರೂ ಸ್ವಾಗತ ಆಗದದ್ದು ಸ್ವಾಗತ. ನಾನು BJP ಪಕ್ಷ ಒಪ್ತೇನೆ, ವಿಜೇಂದ್ರ ಒಪ್ಪೋದಿಲ್ಲ. ಈಗ 3 ಹಂತದ ಮುಗಿದೈತಿ, 4ನೇ ಹಂತದ ನಾಳೆ ಮುಂದಿನ ವಾರ, ಈ ಬುಧವಾರ ಮುಂದಿನ ಗುರುವಾರ ಶುಕ್ರವಾರ, ಈ ಬರೋ ಶುಕ್ರವಾರ ನೆಕ್ಸ್ಟ್ ಗುರುವಾರ ಶುಕ್ರವಾರ ಬೆಂಗಳೂರು ಕೂಡ್ತೇವೆ. ಮುಂದಿನ ಹಂತದಲ್ಲಿ ಹೇಗೆ ಮಾಡಬೇಕಂತ ಚರ್ಚೆ ಮಾಡಿದೆ. ಯಾಕಂದರೆ ಈಗ ಬಹುಶಃ ನನ್ನ ಅಂದಾಜು ಈ ಬಜೆಟ್ ಸೆಷನ್ದಲ್ಲಿ ಕಾನೂನು ರಚನೆ ಆಗ್ತದೆ. ನಾವು ಕೊಟ್ಟಂಥ, ಯಾಕಂದರೆ ಬೀದರ್, ಗುಲ್ಬರ್ಗ ಮತ್ತು ಬಳ್ಳಾರಿ, ಬೆಳಗಾವಿದೆಲ್ಲ ಕೊಟ್ಟದ್ದು ಇಡೀ ರಾಜ್ಯಕ್ಕೆ ಮತ್ತು ರಾಜ್ಯ ದೇಶದೆಲ್ಲ ಇದೇ ಥರ ಆಯ್ತದ ಮನವರಿಕೆ ಆಗಿದೆ. ಅದನ್ನು
ವಫ್ ಇನ್ನೂ ಕೆಲವೊಂದು ಜಿಲ್ಲೆಯಲ್ಲಿ ಬಾ ಅಂತ ಹೇಳ್ತಾರೆ, ಅಲ್ಲಿ ಒಂದು ಮುಂದಿನ ದಿನದಲ್ಲಿ ಡೇಟ್ ಫಿಕ್ಸ್ ಮಾಡ್ತೀವಿ ಮುಂದಿನ ಹಂತದಲ್ಲಿ. ಸರಿ, ದೇವಸ್ಥಾನ ದೇವರು ಅಂದ್ರೆ ಬಹಳ ಭಕ್ತಿ ನಿಮಗೆ, ಎಲ್ಲ ಮಂದಿರಗಳು ಅಡ್ಡಾಡ್ತೀರಿ. ಈಗ ಗಂಗಾ ನದಿ ದಡದಲ್ಲಿ ಕುಂಭಮೇಳ ನಡೆದೈತಿ, ನೀವೇನಾದ್ರು ಹೋಗ್ದೆ 45 ದಿವಸ ಒಂದು ದಿವಸ 45 ಡೇದು, 2 ದಿವಸ ನೀನು ಇದು 3ನೇ ದಿವಸ, ಬಟ್ ಈಗ 40 ದಿವಸ ಒಂದು ದಿವಸ ಹೋಗಿ ಬರ್ತಾನೆ. ರಾಜ್ಯದಲ್ಲಿ ಏನಾದ್ರು ಸರ್ಕಾರ ಬದಲಾವಣೆ ಏನಾದ್ರು ಆಗುತ್ತೆ? ನಾವು ಪಕ್ಷ ಗಟ್ಟಿ ಮಾಡಿ 28ಕ್ಕೆ ಚುನಾವಣೆ ಆಗೋದು, ಅದಕ್ಕೆ ಮೊದಲು ಚುನಾವಣೆ ಗೊತ್ತಿಲ್ಲ. ಪೂರ್ವ ಪ್ರಮಾಣದ BJP ಸರ್ಕಾರ 130-140 ಸೀಟ್ ತರುವಂಥ ಸಂದರ್ಭ ಕೆಲಸ ಮಾಡ್ತೀವಿ ನಾವು. ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಈ ಹಿಂದೆ ಕೂಡ ಬೆಳಗಾವಿಯಿಂದಲೇ ಸರ್ಕಾರ ಬಿದ್ದಿತ್ತು, ಈಗ ಮತ್ತೆ ಬೆಳಗಾವಿಯಿಂದಲೇ ಸರ್ಕಾರ ಬಿದ್ದಿತ್ತು. ಅದು ಕ್ಲೈಮ್ಯಾಕ್ಸ್ ಬಂದದ್ದು ನಿಜ, ರಾಜ್ಯದ ಏನಿದೆಯೋ ಅದು ಬಂದೈತೆ. ಯಾಕೆ ನಿನ್ನೆ ಸ್ಟಾರ್ಟ್ ಆಗಿದೆ. ಈ ಸಂದರ್ಭದಲ್ಲಿ ನಿನ್ನೆ CM ಅವರು ಭೇಟಿಯಾದ, ಸನ್ಮಾನ್ಯ MB ಪಾಟೀಲ್ ಅವರು ಭೇಟಿಯಾಗಿದ್ದಾರೆ, ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ, ಇನ್ನು ಅನೇಕ ನಾಯಕರು ಹೋಗಿ ಹೇಳಿದ್ದಾರೆ. ಹಿಂಗಾದ್ರೆ ಮತ್ತೆ ಬೆಳಗಾವಿಂದ ಸ್ಟಾರ್ಟ್ ಆಗಿದೆ ನೋಡಿ ಅಂತ ಹೇಳಿದ್ದಾರೆ. ಅವಾಗ ಸಿದ್ದರಾಮಯ್ಯ ಅವರು ಹೇಳಲಿಲ್ಲ, ಅವಾಗ ಸಿದ್ದರಾಮಯ್ಯ ನಮ್ಮ ನಾಯಕರದ್ದು ಎಲ್ಲ ಸರ್ಕಾರ ಬಿತ್ತು. ಈಗ ಅವರು ಹೇಳೋದಕ್ಕೆ ಮುಂದಿನ ಅವರ ಅನಾಹುತಕ್ಕೆ ಅವರೇ ಕಾರಣ, ಸಿದ್ದರಾಮಯ್ಯ ಕಾರಣಕಾರ. ಈಗ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ಬಗ್ಗೆ ಅಲ್ಲಿ ಇರುವಂತ ನಿಮ್ಮ ಹಿತೈಷಿಗಳು ಅಂದ್ರೆ ನಿಮಗೆ ಬೇಕಾದಂಥವ್ರು ಏನು ಹೇಳಿದ್ರು ಅಂತ ಇಲ್ಲಪ್ಪ, ನಾ ಅದು ಮಾತ್ರ ನಿನ್ನೆ ಆಗೋಣ ಫಸ್ಟ್ ಟೈಮ್ ನಾನು ಒಬ್ಬ ಶಾಸಕ ಫೋನ್ ಮಾಡಿದೆ. ಯಾಕೆ ಮಾಧ್ಯಮ ಬಂದದ್ದು ಎಷ್ಟು ಕರೆಯುತ್ತೆ ನನಗೆ ಗೊತ್ತಿರೋದಿಲ್ಲ. ನಾನು ಇದು ಅದಂತೆ ನಿಜ ಅನ್ನೋ ಸುಳ್ಳು ಕೇಳಿದ, ಅದು ನಿಜ ಅಂದದ್ದು ಕೂಡ ನಾ ಇವತ್ತು ಪ್ರೆಸ್ ಮುಖಾಂತರ, ಯಾಕೆ ಸುಳ್ಳು ಪ್ರಚಾರ ಮಾಡಿ ಯಾರೋ ಪಾಪ ಯಾರೋ ಕಟ್ಟಿದ್ದಾರೆ, ಪುಣ್ಯಾತ್ಮಗಳು ಕಟ್ಟಿದ್ದಾರೆ ರೊಕ್ಕ ಹಾಕಿ, ಯಾರೋ ಅದನ್ನು ಕ್ರೆಡಿಟ್ ಅಂದ್ರೆ ಇವತ್ತು ಪ್ರೆಸ್ ಮುಖ ಹೇಳ್ತಾನೆ. ಸತೀಶ್ ಜಾರಕಿಹೊಳಿ ಏನು ಹೇಳ್ಬೇಕು, ನೀವು ಸೈಲೆಂಟ್ ಆಗಿರಬೇಡಿ, ಸೈಲೆಂಟ್ ಇರಬೇಡಿ. ನಾವು ಉಗ್ರ ಆದರೆ ಅವರು ಉಳ್ಗಾಲದೆ, ಉಗ್ರ ಆಗೋದಕ್ಕೆ ಅವ್ರು ಮುಗಿಸ್ತಾರೆ ಅಲ್ಲಿ. ಈಗ ಸತೀಶ್ ಜಾರಕಿಹೊಳಿ ಅವರು ಕೆಲವು ದಿನಗಳಿಂದ ಉಗ್ರ ಆಗಿದ್ದಾರೆ ಅನ್ನೋದಕ್ಕೆ ಇವತ್ತು ನಿನ್ನೆ ಅವರನ್ನ ಭೇಟಿಯಾಗಿದ್ದಾರೆ. ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸ್ಪಷ್ಟಪಡಿಸ್ರಿ, ಅವ್ರು ಮುಂದುವರಿಯೋದಿತ್ತಂದ್ರೂ ಸ್ಪಷ್ಟಪಡಿಸಿ, ಇಲ್ಲಾಂದ್ರೆ ಬದಲಾವಣೆ ಮಾಡ್ಬೇಕಾ ಅನ್ನುವಂತ. ನೋಡ್ರಿ, ನಾನು BJP ಪಕ್ಷದ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ ಸಂಬಂಧ ಇಲ್ಲ. ಥ್ಯಾಂಕ್ ಯು ಸರ್. ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷ ಆದ್ರೆ ನನಗೆ ಗೊತ್ತಿಲ್ಲ, ನಾನು ಬಿಜೆಪಿಗೆ ಟಾಪ್ ಕಾಂಪಿಟೇಟರ್ ಆಗ್ತಾರ. ಇಲ್ಲ, ನಮ್ಮ BJPಗೆ ಮುಂದಿನ 28ಗೆ ಆರಾಮ್ BJP 140 ಸೀಟ್ ತರ್ತೀವಿ ನಾವು. ವಿಜಯ ನೇತೃತ್ವದ ಸರಿಪಡಿಸ್ರೆ 140 ಬರ್ತದೆ. ಹಿಂಗಾಗಿ ನಮ್ಮ ಪಕ್ಷದ ಅವರು ಆಂತರಿಕ ಸಮಸ್ಯೆ ಹಿಂಗೆ ಬಿಟ್ಟರೆ ಕಷ್ಟ ಇದೆ. ಅವ್ರು ಮುಂದುವರಿಸ್ತಾರೋ ಬಿಡ್ತಾರೋ ಹೈಕಮಾಂಡ್ ಫಸ್ಟ್ ನಿರ್ಧಾರ ತೊಗೋಬೇಕಂತ ಈ ಸಂದರ್ಭ ಮನವಿ ಮಾಡ್ತೀವಿ. ಸರ್, ಈಗ ಮೊನ್ನೆ ನೀವು ಒಂದು ಭಾಷಣ ಮಾಡಿದ್ರಿ ಸರ್, 2028ಕ್ಕೆ ಹಿಂದುಳಿದವರೇ CM ಆಗ್ಬೇಕು. ಇಲ್ಲ, ನಾ ಮಾಡಿಲ್ಲ ಭಾಷಣ, ಎಲ್ಲಿ ಮಾಡಿ ಸಮಾವೇಶದಾಗ ಸರ್ ಅಂದ್ರೆ ಅಲ್ಲ ಹಂಗಂದ್ರೆ 74% ಹಿಂದುಳಿದ ಜನ ಮಾಡಿದೆ, ಅದಕ್ಕೆ ನ್ಯಾಯ ಸಿಗ್ಬೇಕಂದ್ರೆ ನಾ ಅಂದ್ರೆ ಬೇರೆ ರೂಪದಾಗ CM ಆಗಬೇಕಂತ ಹೇಳಿಲ್ಲ ನಾನು. ಈ ಮೀಸಲಾತಿ ಬಗ್ಗೆ ಮುಂದೆ BJP ಸರ್ಕಾರ ಬಂದಾಗ ನಮ್ಮ ಹಿಂದೂ ಜನಾಂಗ ನ್ಯಾಯ ಸಿಗ್ಬೇಕಂತ ಹೇಳಿದ್ದೀನಿ ನಾನು. ನಮ್ಮ ಮುಖ್ಯಮಂತ್ರಿ ಹೇಳಿಲ್ಲ, ಮುಖ್ಯಮಂತ್ರಿ ಆದರೆ ಭಾಳ ಸಂತೋಷ. ಆದರೆ ಎಲ್ಲರಿಗೂ 74% ಜನಾಂಗಕ್ಕೆ ನ್ಯಾಯ ಸಿಗಬೇಕು, ಅನ್ಯಾಯ ಆಗಿದೆ ನ್ಯಾಯ ಅಂತ ಹೇಳಿದ್ರೆ ಅಷ್ಟು ಥ್ಯಾಂಕ್ ಯು. ಅದ್ರೊಳಗೆ ಎಲ್ಲರೂ ಬರ್ತಾರೆ.